ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾ ಕಿರಣ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿಯ ಮೊದಲನೆಯ ದಿನ ಅಂದರೆ ಭೋಗಿ. ಎಲ್ಲರಿಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಭೋಗಿ ಹಬ್ಬ ಅಂದರೆ ಹಳೆಯದನ್ನು ತ್ಯಜಿಸಿ ಹೊಸದನ್ನು ಸ್ವೀಕರಿಸುವ ಹಬ್ಬ ಅಂತ ಹೇಳ್ಬೋದು. ಭೋಗಿ ಹಬ್ಬವನ್ನು ನಾನು ಇವತ್ತು ಸಿಂಪಲ್ ಆಗಿ ಆಚರಿಸ್ಕೊಂಡೆ. ಆ್ಯಂಡ್ ಇವತ್ತಿನ ದಿನ ಒಂದು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾರೆ. ಅದರಲ್ಲಿ ಕೂಡ ನಾನು ನನಗೆ ಏನೇನಾಗುತ್ತೋ ಅದನ್ನು ಇವತ್ತು ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ವಿಡಿಯೋಲಿ ನೋಡೋಣ ಬನ್ನಿ. ನಾನು ಅಗಸ್ತ್ಯ ಸೇರಿ ಸುಮಾರು ಸಂಜೆ 7 ಗಂಟೆಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯೂಶಲಿ ಭೋಗಿಗೆ ಅಡುಗೆನ ಮಧ್ಯಾಹ್ನಕ್ಕೆ ಮಾಡಿ ದೇವ್ರಿಗೆ ಹಿಡಿತಾರೆ. ಕಿರಣ್ ಆಫೀಸ್ಗೆ ಹೋಗಿದ್ರು, ಸೊ ನಾನು ಅಗಸ್ತ್ಯ ಇಬ್ಬರೇ ಇದ್ವಿ. ಅದಕ್ಕೆ ರಾತ್ರಿಗೆ ಮಾಡೋಣ ಅಂತ ನಾನು ರಾತ್ರಿಗೆ ಮಾಡ್ತಿದ್ದೀನಿ. ಭೋಗಿ ಪ್ಲ್ಯಾಟ್ರಲ್ಲಿ ಮೊಸರನ್ನ ಇರುತ್ತೆ. ಸೊ ಮೊಸರನ್ನ ಮಾಡೋಕ್ಕೆ ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ. ಇವಾಗ ಒಂದು ಕಾಳು ಪಲ್ಯ ಮಾಡ್ಕೊತಾ ಇದ್ದೀನಿ. ಕಾಳನ್ನ ನಾನು ಮೊದಲು ನೆನೆಸೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಡೈರೆಕ್ಟಾಗಿ ಹಾಗೆ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ನಾನು ಮಡಿಕೆ ಕಾಳು ಅಂದರೆ ಮುಕ್ನಿ ಕಾಳು ಅಂತಾರೆ ನಮ್ಮ ಕಡೆ, ಅದನ್ನು ಮಾಡ್ತಿದ್ದೀನಿ. ಕಾಳುಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಜುನ್ಕ ಮಾಡ್ಕೊತಾ ಇದ್ದೀನಿ. ಜುನ್ಕದ ವಡೆ ಅಂತಾರೆ ನಮ್ಮ ಕಡೆ. ಅದನ್ನು ಕಡಲೆ ಹಿಟ್ಟಿಂದ ಮಾಡ್ತಾರೆ. ಸೊ ಅದನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ಕಡಲೆ ಹಿಟ್ಟು, ಉಪ್ಪು ಮತ್ತು ನೀರು ಹಾಕಿ ಗಂಟು ಇರದೇ ಇರೋ ಥರ ಕಲಿಸ್ಕೋಬೇಕಾಗುತ್ತೆ. ನನಗೆ ಇಲ್ಲಿ ರೈಸ್ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಅಗಸ್ತ್ಯಾಗ ನಾನು ಪುಟಾಣಿ ಕುಟ್ಟಿದ್ದೆ ತಿನ್ನೋಕ್ಕೆ. ನಾನು ಚಪಾತಿ ಹಿಟ್ಟು ಕಲಿಸೋ ಅಷ್ಟರಲ್ಲಿ ಎಲ್ಲ ಚೆಲ್ಲಿ ಗುಡ್ಸೋಕ್ಕೆ ಪೊರ್ಕೆ ಮರ ಎಲ್ಲ ತಗೊಂಡು ಬಂದಿದ್ದಾನೆ ಅವನೇ ಹೋಗಿ. ಆ್ಯಂಡ್ 4 ಟ್ರೈಪಾಡ್ ಕಾಲುಗಳಿಗೆ ಒಂದು ಕಾಲಿಗೆ ಒಂದು ಪುಟಾಣಿನ ಇಡ್ತಿದ್ದಾನೆ. ಅವನ ಆಟಗಳೇ ಹೀಗೆ. ಇವನ್ನ ಇಟ್ಕೊಂಡು ಅರ್ಧ ಗಂಟೆಗೆ ಆಗಬೇಕಿರೋ ಕೆಲಸ ನನಗೆ 2 ಗಂಟೆ ತಗೊಳುತ್ತೆ. ನೆಕ್ಸ್ಟ್ ನಾನು ಜುನ್ಕಾಗೆ ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ತಿದ್ದೀನಿ. ಒಂದು 4-5 ಮೆಣಸಿನ್ಕಾಯಿ ತಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಇದೇ ಜುನ್ಕಾ ಮಾಡೋಕ್ಕೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅಗಸ್ತ್ಯ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಅವನು ಟ್ಯಾಪ್ ಓಪನ್ ಮಾಡಿ ನೀರು ಬಿಡೋದೇ ಅವ್ನ ಕೆಲಸ ಆಗಿಬಿಟ್ಟಿದೆ. ಈಗ ಏನು ಮಾಡ್ತೀಯ? ಸುಮ್ಮನೆ ಕೊಡ್ತೀಯಾ? ಹಾಂ, ಹೋಗ್ಬೇಕು. ನೀರು ಆನ್ ಮಾಡಬಾರ್ದು. ನೀರು ಆನ್ ಮಾಡ್ತೀಯ ಮತ್ತೆ ಸುಮ್ಮನೆ ಕೊಡ್ತೀನಿ ಅಂದೆಲ್ಲ. ಇಲ್ಲಪ್ಪ, ನೀರು ಆನ್ ಮಾಡಿದರೆ ನಾನು ಮೇಲೆ ಕೂಡ್ಸಲ್ಲ. ಅಯ್ಯೋ ದೇವ್ರೇ, ಹೆಂಗೆ ಏರ್ಸಿದಾನೆ ನೋಡಿ. ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಇವ್ನು ಹಿಂಗೆ ಏರೋದನ್ನ. ನಾನು ಬೇಡ ಅಂತಿದ್ದು ಮಾಡೋದೇ ಇವನ ಕೆಲಸ. ಏನದು? ಬ್ಲೂಬೆರಿ ಅಲ್ಲಪ್ಪ, ಅದು ಚೆರಿ. ಏನದು? ಚೆರಿ ಆಯ್ತಾ? ಎಲ್ಲ ಹೋಗಿತ್ತು ಅದು? ಕೆಳಗೆ ಯಾರು ಹೋಗ್ತಿದ್ರು? ಅಲ್ಲಿ ಕೆಳಗೆ ಯಾರು ಹೋಗ್ತಿದ್ರು? ಅದೇ ಬೊಮ್ಮ ಆಗೈತಾ? ನೀನೇ ಹೋಗ್ದಿ ಬಂಗಾರಿ. ಮತ್ತೆ ಹಂಗೆ ತಿಂತೀಯ ಕೆಳಗೆ ಬಿದ್ದಿದ್ದು? ಹಾ, ಕೆಳಗೆ ಬಿದ್ದ ಹಂಗೆ ತಿಂತಾರ? ತೊಳಿಲಾರ್ದೆ ಹಂಗೆ ತಿಂತಾರ? ತಿನ್ನು, ಪರವಾಗಿಲ್ಲ, ತಿನ್ನು. ಬೀಜ ಇರ್ತತಿ, ಮತ್ತೆ ಹಾಫ್ ತಿನ್ನು, ಕಟಕ್ ಮಾಡು, ಆಮೇಲೆ ಬೀಜ ತೆಗಿ ಮತ್ತೆ ತಿನ್ನು. ನಾನು ಅವರಪ್ಪ ಬರೋ ಅಷ್ಟೊತ್ತಿಗೆ ಜುನ್ಕ ಮಾಡಿಬಿಡೋಣ ಅಂತ ಅವನಿಗೆ ತಿನ್ನೋಕೆ ಕೊಟ್ಟು ಮಾಡ್ತಿದ್ದೀನಿ. ಇದಕ್ಕೆ ಫಸ್ಟು ಆಯಿಲ್ ಹಾಕ್ಕೋಬೇಕು. ನೆಕ್ಸ್ಟು ಸಾಸಿವೆ, ಜೀರಿಗೆ, ಹಿಂಗು, ಕಟ್ ಮಾಡಿಟ್ಟು ಇರೋ ಈರುಳ್ಳಿ, ಮೆಣಸಿನ್ಕಾಯಿ ಪೇಸ್ಟು, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಪ್ಲೇಟ್ಗೆ ನಾನು ಎಣ್ಣೆ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಜುನ್ಕದ ವಡೆ ಇದಕ್ಕೆ ಅಂಟಬಾರ್ದು ಅಂತ. ನನ್ನ ಮಗ ಇಲ್ಲಿ ಎಕ್ಸ್ಟ್ರಾ ರೇಷನ್ ಜೊತೆ ಆಟ ಆಡ್ತಿದ್ದಾನೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ, ಉಪ್ಪು ಹಾಕಿ ಕಲಿಸ್ಕೋಬೇಕು. ನೆಕ್ಸ್ಟ್ ನಾವು ಕಡಲೆ ಹಿಟ್ಟು ಕಲಸಿಟ್ಟಿರ್ತೇವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತ ಬರಬೇಕು. ಇದು ಮಿಕ್ಸ್ ಮಾಡ್ತಾ ಇದ್ದಾಗೆ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 1-2-3 ಮಿನಿಟ್ಸ್ ಇಟ್ಟು ಮತ್ತೆ ತೆಗೆದ್ರೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪೇಸ್ಟ್ನ ಎಣ್ಣೆ ಹಚ್ಚಿರೋ ತಾಟ್ಗೆ ಹಾಕ್ಕೊಂಡು ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಬಿಸಿ ಇರುತ್ತೆ, ಸೊ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಲೆವೆಲ್ ಮಾಡಿದರೆ ಆಗುತ್ತೆ. ಮೇಲೆ ನಾನು ಸ್ವಲ್ಪ ಎಳ್ಳು ಹಾಕ್ತಿದ್ದೀನಿ. ಇದಕ್ಕೆ ಚೆನ್ನಾಗಿರುತ್ತೆ ಎಳ್ಳು ಹಾಕಿದರೆ. ನೆಕ್ಸ್ಟ್ ನಾವು ಇದನ್ನು ನಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡ್ರೆ ಜುನ್ಕದ ವಡೆ ರೆಡಿ ಆಗುತ್ತೆ.
ನೆಕ್ಸ್ಟು ಉಳ್ದಿರೋ ಅಡುಗೆನ ಕಿರಣ್ ಬಂದ ಮೇಲೆ ಮಾಡಿದರೆ ಆಯಿತು ಅಂತ ಬಿಟ್ಟೆ. ಆಗಸೆ ಎಲ್ಲ ಕಟ್ಟೇರಿ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದ. ಸೊ ಅವನಿಗೆ ಬೇರೆ ಬಟ್ಟೆ ಹಾಕಿ ನಾವು ಬುಕ್ಸ್ ಓದೋಣ ಅಂತ ಬಂದಿದ್ದೀವಿ. ಇವನು ಹಾರ್ಡ್ಲಿ ಒಂದು 10 ಮಿನಿಟ್ಸ್ ಬುಕ್ಕ ಓದ್ತಾನೆ. ಅದಾದಮೇಲೆ ಇದೇ ಥರ ಆಟ ಆಡೋದು, ಬುಕ್ಕಿಂದ ಮನೆ ಕಟ್ಟೋದು, ಅದ್ರ ಮೇಲೆ ಏನಾದರೂ ಇಡೋದು, ಆಮೇಲೆ ಎಲ್ಲ ತುಳ್ದಾಡೋದು, ಇದೇ ಕೆಲಸ ಅವನದು. ಅವನು ಎಲ್ಲ ಬುಕ್ಕಲ್ಲಿರೋ ಥಿಂಗ್ಸ್ನ ಐಡೆಂಟಿಫೈ ಮಾಡ್ತಾನೆ ಬೇಸ್ಡ್ ಆನ್ ಹಿಸ್ ಮೂಡ್ಸ್. ನೋಡ್ಕೊ, ಎಲ್ಲ ಸೀದಾ ಮಾಡಿ ನೋಡ್ಕೊ. ವೆರಿ ಗುಡ್. ಮತ್ತೆ ಕೇಳ, ಬರ್ಡ್ಸ್ ಎಲ್ಲಿದೆ? ಬರ್ಡ್ಸ್ ಬುಕ್ಕು? ಅದೇ ಬರ್ಡ್ಸ್ ಬುಕ್ ಎಲ್ಲಿದೆ ಇವಾಗ? ಬರ್ಡ್ಸ್ ಅದೇ ಅದೇ ಬಂಗಾರಿ ಗೊತ್ತು. ಬರ್ಡ್ಸ್ ಬುಕ್ ಎಲ್ಲಿದೆ? ಬರ್ಡ್ಸ್ ಬುಕ್ ಎಲ್ಲಿ? ಬರ್ಡ್ಸ್ ಬುಕ್ ನೋಡು ಎಲ್ಲಿದೆ. ಎಲ್ಲಿದೆ ಬರ್ಡ್ಸ್? ವೆರ್ ಇಸ್ ಬರ್ಡ್ಸ್? ಬರ್ಡ್ಸ್ ಬುಕ್ಕು ಅದಾಯ್ತು ಬಂಗಾರಿ. ಬರ್ಡ್ಸ್ ಬುಕ್ ಹೇಳು. ಬರ್ಡ್ಸ್ ಬುಕ್ ನಾನು ಹುಡುಕ್ಲಾ? ಎಲ್ಲಿದೆ? ನಾನು ಹುಡುಕ್ತೀನಿ ನೋಡು. ಇದು ಬರ್ಡ್ಸ್ ಬುಕ್ಕಾ? ಇದು ಬರ್ಡ್ಸ್ ಬುಕ್ಕಾ? ಇಲ್ಲ, ಮತ್ತೆ ಯಾವ್ದು ಬರ್ಡ್ಸ್ ಬುಕ್ಕು? ಬರ್ಡ್ಸ್ ಬುಕ್ ಯಾವುದು? ಅದಾ, ವೆರಿ ಗುಡ್. ಆಮೇಲೆ ನಾನು ಅಬೌಟ್ ಮೀ ಬೇಬಿ ಬುಕ್ ಯಾವುದು? ಅಬೌಟ್ ಮೀ ಬೇಬಿ ಬುಕ್ ಯಾವುದು? ಒಂದು ಕೈಲಿ ತಗೊಂಡು ಹೇಳಬೇಕು, ಟಚ್ ಮಾಡಬಾರ್ದು. ಯಾವ್ದು ನಂಗೆ ಕೊಡು. ಅಬೌಟ್ ಮೀ ಎಲ್ಲಿದೆ ಹೇಳು ಬುಕ್ಕು? ಎಲ್ಲಿದೆ ಹೇಳು. ಅಮ್ಮ ಮದುವೆ ಫ್ಲವರ್ ಯಾವ್ದು ಹಾಕೊಂಡಿತ್ತು? ಯಾವ್ದು ಹಾಕೊಂಡಿತ್ತು? ಯಾವುದು? ಏನಿದು? ಆರ್ಕಿಡ್. ಅದು ಹಾಕೊಂಡಿತ್ತ ಅಮ್ಮ? ಅದು ಫ್ಲವರ್ ಹಾಕೊಂಡಿತ್ತಾ? ಯಾವ್ದು ಹಾಕೊಂಡಿತ್ತು? ನಾವು ಸ್ವಲ್ಪ ಸ್ಟಡಿ ಮಾಡೋ ಅಷ್ಟೊತ್ತಿಗೆ ಕಿರಣ್ ಬಂದರು. ಕಿರಣ್ ಬಂದ ತಕ್ಷಣ ಒಂದು ಎಕ್ಸೈಟ್ಮೆಂಟ್ ಭಾಳ ಇರುತ್ತೆ. ಬಾ. ಪೇಡ ನಂಗೂ ಒಂದು ಕೊಡಪ್ಪ. ಪೇಡ ಅಮ್ಮಗೊಂದು ಕೊಡ್ತೀಯಾ? ಫೈನಲಿ ನಾನು ಪೀಸ್ಫುಲ್ಲಾಗಿ ಉಳ್ದಿರೋ ಅಡುಗೆ ರೆಡಿ ಮಾಡೋಕ್ಕೆ ಹೋದೆ. ಅನ್ನ ಮಾಡಿದ್ನಲ್ಲ, ಅದರಿಂದ ಮೊಸರನ್ನ ಮಾಡೋಣ ಅಂತ ಮೊಸರನ್ನ ಮಾಡ್ತಿದ್ದೀನಿ. ಇದಕ್ಕೆ ರೈಸು, ಮೊಸರು ಆ್ಯಂಡ್ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಬೆಳ್ಳುಳ್ಳಿ ಹಾಕಿರೋದಿಲ್ಲಿ ರೆಕಾರ್ಡ್ ಆಗಿಲ್ಲ. ನೆಕ್ಸ್ಟ್ ನಾನು ಕಾಳು ಪಲ್ಯ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನೊಂದು ಸಣ್ಣ ಕಡಾಯಿ ತಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಖಾರಕ್ಕೋಸ್ಕರ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೇಯಿಸಿರೋ ಕಾಳುಗಳನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಾಳು ಆಲ್ರೆಡಿ ಬೆಂದಿರೋದ್ರಿಂದ 1-2 ಮಿನಿಟ್ಸ್ ಅದನ್ನು ಮುಚ್ಚಿಟ್ರೆ ಸಾಕು. ನೆಕ್ಸ್ಟು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಲ್ಯ ರೆಡಿ ಆಯಿತು. ನಾನು ಶೇಂಗಾ ಹೋಳ್ಗೆನ ಎಲ್ಲ ನಿನ್ನೆನೇ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಒಂದು 4 ಸ್ಟಫಿಂಗ್ ಮಾಡೋ ಉಂಡೆಗಳು ಉಳಿದಿದ್ವು ಎಕ್ಸ್ಟ್ರಾ. ಸೊ ಅದನ್ನು ಇವತ್ತು ಮಾಡ್ಕೊತಾ ಇದ್ದೀನಿ. ಈ ಹೋಳಿಗೆ ಮಾಡೋಕ್ಕೆ ನಾನು ಚಪಾತಿ ಹಿಟ್ಟಿನ ಉಂಡೆ ತಗೊತಾ ಇದ್ದೀನಿ. ಅದು ನಮ್ಮದು ಸ್ಟಫಿಂಗ್ ಏನಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಿರಬೇಕು. ಇದನ್ನು ಈ ಥರ ಶೇಪ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ. ನೆಕ್ಸ್ಟು ಅದರೊಳಗೆ ಸ್ಟಫಿಂಗ್ ಇಟ್ಟು ನೀಟಾಗಿ ಅದನ್ನು ಸೀಲ್ ಮಾಡ್ಕೋಬೇಕು. 2 ಸೈಡು ಹಿಟ್ಟು ಹಚ್ಕೊಂಡು ಆಮೇಲೆ ನೀಟಾಗೆ ವಿತೌಟ್ ಪ್ರೆಷರ್ ಇದನ್ನು ಲಟ್ಟಿಸ್ಬೇಕು. ನೆಕ್ಸ್ಟ್ ಇದನ್ನು ಹಂಚ್ ಮೇಲೆ ಹಾಕ್ಕೊಂಡು 2 ಸೈಡ್ ನೀಟಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಎಣ್ಣೆ ಅದು ಎಕ್ಸ್ಟ್ರಾ ಹಾಕೋದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಒಳಗೆ ಶೇಂಗಾ ಇರುತ್ತಲ್ಲ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಹೋಳಿಗೆ ರೆಡಿ ಆಯಿತು. ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನಾನು ಉಳಿದಿರೋ ಎಲ್ಲ ಹೋಳಿಗೆನೂ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಮಾಡಿರೋ ಎಲ್ಲ ಅಡುಗೆಗಳನ್ನು ಸ್ವಲ್ಪ ಸ್ವಲ್ಪ ಒಂದು ತಾಟ್ಗೆ ಹಾಕ್ಕೊಂಡು ದೇವ್ರಿಗೆ ಎಡೆ ಇಟ್ಕೊಂಡೆ. ನೆಕ್ಸ್ಟ್ ನಾನು ಮಾಡಿರೋ ಎಲ್ಲ ಅಡುಗೆಗಳನ್ನ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಮೊಸರಿನ ಉಂಡೆ, ಜುನ್ಕದ ವಡೆ, ಕಾಳು ಪಲ್ಯ, ಕಡಲೆಬೇಳೆ ವಡೆ, ಶೇಂಗಾ ಹಿಂಡಿ, ಅಗಸಿ ಹಿಂಡಿ, ಚಿತ್ರಾನ್ನ, ಸಜ್ಜಿ ರೊಟ್ಟಿ ಮತ್ತು ಕೊನೆಯದಾಗಿ ಹೋಳಿಗೆ ಇಟ್ಕೊಂಡು ನಂದು ಬೋಗಿ ಪ್ಲ್ಯಾಟ್ರು ರೆಡಿಯಾಗಿದೆ.
ಡೆಲಿಷಿಯಸ್ ಬೋಗಿ ಪ್ಲ್ಯಾಟರ್ನ ಎಂಜಾಯ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಫಾರ್ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.